ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಉಮಾಕಾಂತ್, ನಾನು ಧನುಕಾ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ವಿಶೇಷವಾಗಿ ಒಂದು ಹೊಸ ಮಾಹಿತಿಯನ್ನು ನಿಮ್ಮನ್ನು ಮುಟ್ಟಿಸೋದಕ್ಕೆ ಈ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಿಂದ ಹುಕ್ಕೇರಿ ತಾಲೂಕು ಹತ್ರ ಬಂದಿದ್ದೀನಿ. ಇವತ್ತು ನಾನು ಇಲ್ಲೊಬ್ಬರು ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ಒಂದು ವಿಶೇಷ ಮಾಹಿತಿಯನ್ನು, ಸ್ಪೆಷಲಿ ಒಂದು ಹೊಸ ಉತ್ಪನ್ನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನಪ್ಪ, ರೈತರು ನಮಗೆ ಕರೆಸಿ ಹೇಳಿದ್ರು, ಸರ್ ನಿಮ್ಮದೊಂದು ಹೊಸ ಪ್ರಾಡಕ್ಟ್ ನಾನು ಹೊಸದಂತಿಲ್ಲ ಭಾಳಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದಾರೆ, ಅದ್ರ ರಿಸಲ್ಟನ್ನು ನೀವು ಬಂದು ನೋಡಬೇಕಂತ ಕಸಿಂದ ಒಂದು ಮನವಿ ಮುಖ ಮಾಡಿದರು. ಸೊ ಹೀಗಾಗಿ ಇವತ್ತು ನಾವು ಆ ಹೊಸ ಪ್ರಾಡಕ್ಟ್ ಅಂದರೆ ಮೈಕೋರ್ ಸೂಪರ್ ಅಂತಕ್ಕಂಥ ಉತ್ಪನ್ನ ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಸುಮಾರು 3 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದಾರೆ ಅವರು ಮೈಕೋರ್ ಮತ್ತು ಮೈಕೋರ್ ಸೂಪರ್ ಆಗಿ. ಸೊ ಭಾಳ ಒಳ್ಳೆಯ ಒಂದು ಅವರಿಗೆ ಅದರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ, ಆ ಮೈಕೋರ್ ಸೂಪರ್ ಭಾಳಷ್ಟು ಏನಪ್ಪ ಅಂದರೆ ಒಳ್ಳೆಯ ಮಾಹಿತಿಯನ್ನು ಅವರಿಗೆ ಸಿಕ್ಕಿದೆ, ಅವರು ಒಳ್ಳೆಯ ಲಾಭನ ಪಡ್ಕೊತಾ ಇದ್ದಾರೆ. ಸೊ ಹೀಗಾಗಿ ಏನಿದೆ ಅಂತಕ್ಕಂಥ ಸೀಕ್ರೆಟ್, ಈ ಒಂದು ರೈತರಾಗಿರ್ತಕ್ಕಂಥ ಅವ್ರ ಸೀಕ್ರೆಟ್ ಏನಿದೆ ಅಂತಕ್ಕಂಥ ಸ್ವಲ್ಪ ಅವ್ರಿಗೆ ಒಂದು ಹೆಚ್ಚಿನದಾಗಿ ನಾವು ತಿಳ್ಕೊಬೋಣ. ಸೊ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಹೇಳಿ. ಈ ಮೈಕೋರ್ ಸೂಪರ್ ಬಗ್ಗೆ ನೀವು ಭಾಳಷ್ಟು ಏನಪ್ಪ ಅಂದರೆ ಇವಾಗೆಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ರಿ, ಎಲ್ಲರಿಗೆ ನೀವು ಕೂಡ ಉಪಯೋಗ ಮಾಡ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ನಿಮ್ಮ ರೈತರಿಗೆ, ಭಾಳಷ್ಟು ರೈತರ ಮುಖಾಂತರ ಇದು ಹೋಗ್ಬೇಕಂತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಪರಿಚಯ ಕೊಡಿ. ನನ್ನ ಹೆಸರು ಬಸಲಿಂಗ್ ಸಾಲ್ಕೋಡ್ಗಿ ಅಂತ ಹೇಳಿ ಸರ್. ನಮ್ಮೂರು ಬಸಾಪುರ ಸರ್. ಬಸಾಪುರ. ನಾವು ಈಗ ಸರಾಸರಿ 3 ವರ್ಷದಿಂದ ಇದನ್ನ ಯೂಸ್ ಮಾಡ್ತಾನೆ ಇದ್ದೀವಿ. ಪ್ರತಿ ನಾವು ಒಂದು ಯಾವ್ದೋ ಬೆಳೆ ಮಾಡ್ಬೇಕಾರೆ ಇದಿಲ್ಲದೆ ನಾವು ಬೆಳೆ ಮಾಡಂಗಿಲ್ಲ. ಪ್ರತಿ ನಾವು ವಿಶೇಷವಾಗಿ ನಾವು ಶೇಂಗಾ ಜಾಸ್ತಿ ಬೆಳಿತೀವ್ರಿ, ಆಮೇಲೆ ಕಾಯಿಪಲ್ಲೆನೂ ಜಾಸ್ತಿ ಬೆಳಿತೀವ್ರಿ. ಪ್ರತಿಯೊಂದು ಏನು ಮಾಡ್ರೂ ನಾವು ಮೈಕ್ರೋ ಇಲ್ಲದೆ ಬೆಳೆ ಮಾಡೋದಿಲ್ಲ ಸರ್. ಓಕೆ. ಸೊ ಯಾವ ಬೆಳೆ ಉಪಯೋಗ ಮಾಡಿದ್ರಿ ಇಲ್ಲಿವರೆಗೆ? ನಾವು ಪ್ರತಿಯೊಂದು ಏನು ಮಾಡ್ರೂ ಇದನ್ನ ಯೂಸ್ ಮಾಡತ್ತೀವ್ರಿ. ನಾವು ಟೊಮೆಟೊ ಮಾಡೀವ್ರಿ, ಹಾಗಲ ಮಾಡೀವ್ರಿ, ಹೀರಿ ಮಾಡೀವ್ರಿ, ನಂತರ ಯಾವ ತರಕಾರಿ ಎಲ್ಲ ತರಕಾರಿ ಮಾಡ್ತೀವಿ, ಮತ್ತು ಶೇಂಗಾ ಕೂಡ ನೀವು ಮಾಡ್ತೀವಿ. ಶೇಂಗಾ ಪ್ರತಿಯೊಂದು ಇದಿಲ್ಲದೆ ನಾವು ಬೆಳೆ ಮಾಡೋದಿಲ್ಲ. ಓಕೆ. ಇವತ್ತು ನಾವು ಈ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಳೆ ಸರಾಸರಿ 60 ದಿವಸ ಆಗಿದೆ. ಇದು ಒಂದು 40 ದಿವಸ ಆಗಿದೆ. ಸೊ ಇದಕ್ಕೂ ಯಾವಾಗ ಬಿತ್ತನೆ ಮಾಡ್ಬೇಕಾದ್ರೆ ಕೊಟ್ಟಿರಿ? ಬಿತ್ತನೆ ಮಾಡೋದು ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ರೆ DAP ಮೇಲೆ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ರೆ. ಸೊ ಇದ್ರ ಬಗ್ಗೆ ಏನೋ ವ್ಯತ್ಯಾಸ ಅನಿಸ್ತಾ ಇದೆ? ವ್ಯತ್ಯಾಸ ಭಾಳ ಇದೆ ಸರ್. ಏನು ವ್ಯತ್ಯಾಸ, ಏನೋ ತೋರಿಸ್ಬೋದಾ? ವ್ಯತ್ಯಾಸ ಅಂದ್ರೆ ಸರ್, ಇದು ತಪ್ಪಲ ಮಟ್ಟೆ ಹೆಚ್ಚು ಬರ್ತೈತಿ ಸರ್, ದಿಪ್ಪ ಬರ್ತೈತ್ರಿ, ಸ್ಟ್ರಾಂಗ್ ಬರ್ತೈತ್ರಿ. ಈ ತರ ಜಾಸ್ತಿ ಕಾಯಿ ಮಟ್ಟೆ ಬರ್ತೈತ್ರಿ. ಈ ತಪ್ಪಲ ಹೆಂಗ್ ಮಟ್ಟೆ ಬರ್ತೈತ್ರಲ್ಲ ಕಾಯಿ ಕೂಡ ಮಟ್ಟೆ ಬರ್ತೈತಿ. ನೋಡ್ಬೋದು ನೀವು ಎಲೆ ನೋಡ್ರಿ, ಇದು ಶೇಂಗಾದ ಎಲೆ ಅನಿಸ್ತಾ ಇಲ್ಲ, ಯಾವುದೋ ಒಂದು ಗಿಡದ ತಪ್ಪಲ ಇದ್ದಂಗೆ ಅನಿಸ್ತಾ ಇದೆ. ಅಷ್ಟೊಂದು ಅಗಲವಾಗಿ, ಅಷ್ಟೊಂದು ಗಟ್ಟಿಯಾಗಿ. ಸೊ ಎಷ್ಟು ಎಲೆಯನ್ನು ಎಷ್ಟು ದಷ್ಟಪುಷ್ಟ ಇರ್ತಾವೋ ರೋಗ ನಿರೋಧಕ, ಅಷ್ಟೊಂದು ಕಾಯಿ ಕೂಡ ಅದೇ ಒಳಗಡೆ ಕಾಯಿ ಏನಪ್ಪ ಅಂದರೆ ಅಷ್ಟೊಂದು ಕ್ವಾಲಿಟಿ ಮತ್ತು ತೂಕ ಬರ್ತಕ್ಕಂಥ ಕೂಡ ಇಲ್ಲಿ ಕನ್ವರ್ಟ್ ಆಗ್ತಕ್ಕಂಥ ಇದು ತಪ್ಪಲನ್ನ ಕೆಲಸ ಮಾಡ್ತದೆ, ಹೌದಲ್ಲ? ಹೌದು. ಸೊ ಇಳುವರಿ ಕೂಡ ನೀವು ವ್ಯತ್ಯಾಸ ನೋಡ್ತಾ ಇದ್ರೆ? ಭಾಳ ವ್ಯತ್ಯಾಸ ಇದೆ ಸರ್. ನಾವು ಮೊದಲು ಶೇಂಗಾ ಬಿತ್ತಿದ್ವಿ ಸರ್, ಆ ಟೈಮ್ದಾಗ ಇದು ನಮಗೆ ಇದ್ರ ಮಾಹಿತಿ ಗೊತ್ತಿರಕಿಲ್ಲ ಸರ್, 3 ವರ್ಷದಿಂದ. ನಂತರ ಅದು ಇದ್ರ ಮಾಹಿತಿ ಆದ ನಂತರ ಇದನ್ನ ನಾವು ಏನು ಮಾಡಿ ನೋಡ್ಬೇಕಂತ ಹೇಳಿ ಅದು ಏನು ಮಾಡಿದವ್ರೆ, ಅವಾಗಿಂದ ಇದನ್ನ ನಾವು ಇದು ಇಲ್ದಾರೆ ಬೆಳೆನೇ ಎದ್ದು ಮಾಡ್ತಾ ಇಲ್ಲ. ಇದು ಬೇಕೇ ಬೇಕು. ಮೈಕೋರ್ ಸೂಪರ್ ಅಂತಕ್ಕಂಥದ್ದು ಇದು ಒಂದು ಜೈವಿಕ ಗೊಬ್ಬರ ಇದೆ. ನಮ್ಮ ಮಣ್ಣಿಗೆ ಬಹಳಷ್ಟು ಏನಪ್ಪ ಅಂದ್ರೆ ಅವಶ್ಯಕತೆ ಇದ್ದೇ ಇರ್ತದೆ ಬೆಳೆಗೆ. ಸೊ ಇದೊಂದು ಜೈವಿಕ ಕೂಡ ಇದೆ, ಪ್ಲಸ್ ಬೆಳೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಫಾಸ್ಟ್ ಆಗಿ ಬೇರನ್ನ ಬೆಳೀತಕ್ಕಂಥ ಕೆಲಸನ ಮಾಡ್ತಿದ್ದು. ಕೇಳ್ತಕ್ಕಂಥ ಎಲ್ಲ ರೈತ ಬಾಂಧವರು ನೀವೆಲ್ಲ ಬೆಳೆಗೆ ಮೈಕೋರ್ ಸೂಪರ್ನ ಉಪಯೋಗ ಮಾಡ್ಬೋದು ಅನ್ನುತ್ತಾ. ನಮಸ್ಕಾರ. ನೀವು